ಹಲೋ ಸ್ನೇಹಿತರೆ, ಇವತ್ತು ನಾವು ಸೊರೆ ಎ ವೈಫ್ ಫ್ರಮ್ ದ ಫ್ಯೂಚರ್ ಮೂವಿ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 7.7 ಇದೆ. ಸೊ ಇದೊಂದು ಇಂಡೋನೇಷಿಯನ್ ಮೂವಿ ಆಗಿದ್ದು ಇದನ್ನ ಎಕ್ಸ್ಪ್ಲೇನ್ ಮಾಡುವಂತೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ರು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಸ್ಟಾರ್ಟ್ ಮಾಡೋಣ. ಇನ್ನು ಕಥೆಯ ಆರಂಭದಲ್ಲಿ ಜೊನಾಥನ್ ನ ತೋರಿಸ್ತಾರೆ. ಈತ ಒಬ್ಬ ಫೋಟೋಗ್ರಾಫರ್ ಆಗಿರ್ತಾನೆ. ಜೊನಾಥನ್ ತನ್ನ ಫೋಟೋಗಳ ಒಂದು ಸೋಲೋ ಎಕ್ಸಿಬಿಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರ್ತಾನೆ. ಇದು ಅವನ ಡ್ರೀಮ್ ಕೂಡ ಆಗಿರುತ್ತೆ. ಅದೇ ರೀತಿ ಜೊನಾಥನ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ತಾನೆ. ಈಗ ಜೊನಾಥನ್ ತನ್ನ ಫ್ರೆಂಡ್ ಕಾರ್ಲೋ ಹತ್ರ ಬರ್ತಾನೆ. ಕಾರ್ಲೋ ಜೊನಾಥನ್ಗೆ, ನೀನು ಆರ್ಟ್ ಗ್ಯಾಲರಿಯಲ್ಲಿ ನಿನ್ನ ಫೋಟೋ ಎಕ್ಸಿಬಿಷನ್ ಆಗ್ಬೇಕಿದ್ರೆ ಒಂದು ಕಲೆಕ್ಟಿವ್ ರೆಡಿ ಮಾಡು. ಅದು ಆರ್ಟ್ ಕ್ಯೂರೇಟರ್ಗೆ ಇಷ್ಟ ಆದ್ರೆ ಆತ ನಿನಗೆ ಒಂದು ಸೋಲೋ ಎಕ್ಸಿಬಿಷನ್ಗೆ ಅವಕಾಶ ಕೊಡ್ತಾನೆ ಅಂತ ಹೇಳ್ತಾನೆ. ಈಗ ಇವರು ಸ್ವಲ್ಪ ಡ್ರಿಂಕ್ ಮಾಡಿದ ಮೇಲೆ ಜೊನಾಥನ್ ಮನೆಗೆ ಬಂದು ಮಲ್ಕೋತಾನೆ. ಈಗ ಬೆಳಗ್ಗೆ ಆದಾಗ ಜೊನಾಥನ್ ರೂಮ್ ಅಲ್ಲಿ ಒಬ್ಬ ಹುಡುಗಿ ಇರ್ತಾಳೆ. ಈಕೆನ ನೋಡಿ ಜೊನಾಥನ್ ಶಾಕ್ ಆಗ್ತಾನೆ. ಈತ ಆಕೆಗೆ ನೀನು ಯಾರು ಅಂತ ಕೇಳ್ತಾನೆ. ಆಗ ಆಕೆ, ನನ್ನ ಹೆಸರು ಸೊರೆ, ನಾನು ನಿನ್ನ ಫ್ಯೂಚರ್ ವೈಫ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜೊನಾಥನ್ಗೆ ಏನೂ ಅರ್ಥವಾಗಲ್ಲ. ಸೊ ಆತ ಕಾರ್ಲೋಗೆ ಕಾಲ್ ಮಾಡಿ ಫ್ರಾಂಕ್ ಮಾಡಿದ್ದು ಸಾಕು, ಆ ಹುಡುಗಿಗೆ ಇಲ್ಲಿಂದ ಹೋಗು ಅಂತ ಹೇಳು ಅಂತ ಹೇಳ್ತಾನೆ. ಕಾರ್ಲೋಗೆ ಏನು ಅರ್ಥವಾಗಲ್ಲ. ಅವನು ಜೊನಾಥನ್ಗೆ, ಫ್ರಾಂಕ್ ಮಾಡ್ತಿರೋದು ನೀನಾ ನಾನಾ? ನನಗೆ ಗರ್ಲ್ ಫ್ರೆಂಡ್ ಸಿಗ್ತಿಲ್ಲ ಅಂತ ನಾನು ಟೆನ್ಷನ್ ನಲ್ಲಿದ್ದೀನಿ. ನಿನ್ನೆ ಕುಡಿದಿದ್ದು ನಿನಗೆ ಇನ್ನೂ ಇಳಿದಿಲ್ವಾ ಅಂತ ಫೋನ್ ಕಟ್ ಮಾಡ್ತಾನೆ. ಈಗ ಜೊನಾಥನ್ ಮೇಲೆ ಬಂದು ಸೊರೆಗೆ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಸೊರೆ ಓಕೆ ಅಂತ ಅಲ್ಲಿಂದ ಕೆಳಗೆ ಹೋಗ್ತಾಳೆ. ಈಗ ಜೊನಾಥನ್ ರೆಡಿಯಾಗಿ ಕೆಳಗೆ ಬರ್ತಿದ್ದಾಗ ಸ್ಟೆಪ್ಸ್ ಅಲ್ಲಿ ಸೊರೆ ನಿಂತಿರ್ತಾಳೆ. ಈಕೆ ಜೊನಾಥನ್ಗೆ, ನೀನು ನಿನ್ನ ಮೊಬೈಲ್ ಮತ್ತು ವಾಲೆಟ್ ನ ಮರೆತು ಹೋಗಿದ್ದೀಯಾ ಅಂತ ಹೇಳ್ತಾಳೆ. ಜೊನಾಥನ್ ತನ್ನ ಪಾಕೆಟ್ ಚೆಕ್ ಮಾಡಿದಾಗ ಅವನ ಹತ್ರ ಮೊಬೈಲ್ ಮತ್ತು ವಾಲೆಟ್ ಇರಲ್ಲ. ಆಗ ಜೊನಾಥನ್ಗೆ ಈಕೆಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾನೆ. ಈಗ ಜೊನಾಥನ್ ಅದೇನೇ ಇರ್ಲಿ ಅಂತ ಈಗ ಅಲ್ಲಿಂದ ಹೋಗ್ತಾನೆ. ಆದ್ರೆ ಸೊರೆ ಅವನನ್ನ ಫಾಲೋ ಮಾಡ್ತಿರ್ತಾಳೆ. ಆಗ ಆತ ಇನ್ನು ಜೋರಾಗಿ ನಡೀತಾನೆ. ಸೊರೆ ಅವನಿಗೆ, ಮೆಲ್ಲಗೆ ನಡಿ, ಬಿದ್ದುಬಿಡ್ತೀಯ ಅಂತ ಹೇಳ್ತಾಳೆ. ಆದ್ರೆ ಜೊನಾಥನ್ ಕೇಳದೆ ಇನ್ನೂ ಸ್ಪೀಡ್ ಆಗಿ ನಡೀತಾನೆ. ಆಗ ಅವನು ಹಣ್ಣು ಮಾರ್ತಿದ್ದ ವ್ಯಕ್ತಿಗೆ ಡಿಕ್ಕಿ ಹೊಡಿತಾನೆ. ಹಣ್ಣೆಲ್ಲ ಕೆಳಗೆ ಬೀಳುತ್ತೆ. ಈಗ ಜೊನಾಥನ್ ಎದ್ದು ಅಲ್ಲಿಂದ ತನ್ನ ಗರ್ಲ್ ಫ್ರೆಂಡ್ ಎಲ್ಸಾ ಹತ್ರ ಬರ್ತಾನೆ. ಈಕೆ ಒಂದು ರೆಸ್ಟೋರೆಂಟ್ ನಲ್ಲಿ ಕೂತಿರ್ತಾಳೆ. ಜೊನಾಥನ್ ಎಲ್ಸಾಗೆ, ಕಾರ್ಲೋ ಬೆಳಗ್ಗೆ ನನ್ನ ಜೊತೆ ಫ್ರಾಂಕ್ ಮಾಡೋಕೆ ಒಬ್ಬ ಹುಡುಗಿನ ಕಳಿಸಿದ್ದ ಅಂತ ಹೇಳ್ತಾನೆ. ಆಗ ಎಲ್ಸಾ, ಮೊದಲು ಆ ಕಾರ್ಲೋ ಫ್ರೆಂಡ್ಶಿಪ್ ನ ಕಟ್ ಮಾಡು, ಅವನು ಸರಿ ಇಲ್ಲ. ಅದೆಲ್ಲ ಬಿಡು, ನಾನು ನನ್ನ ತಂದೆ ಹತ್ರ ಮಾತಾಡಿದ್ದೀನಿ. ಅವರು ನಮ್ಮ ಮದುವೆಗೆ ಒಪ್ಕೊಂಡ್ರು. ಅವರು ನಿನಗೆ ಒಂದು ರೆಸ್ಟೋರೆಂಟ್ ತೆಗೆದು ಕೊಡ್ತಾರೆ, ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ಜೊನಾಥನ್ಗೆ ಆರ್ಟ್ ಗ್ಯಾಲರಿ ಓಪನ್ ಮಾಡಬೇಕು ಅಂತ ಇರುತ್ತೆ. ಇದೇ ವಿಷಯಕ್ಕೆ ಈಗ ಇವರಿಬ್ಬರ ನಡುವೆ ಫೈಟ್ ಆಗುತ್ತೆ. ಆಗ ಅಲ್ಲಿ ಸೊರೆ ಬರ್ತಾಳೆ. ಈಕೆ ಬಂದಾಗ ಎಲ್ಸಾ, ಯಾರು ನೀನು ಅಂತ ಕೇಳ್ತಾಳೆ. ಆಗ ಜೊನಾಥನ್, ಈಕೆನೆ ಬೆಳಗ್ಗೆಯಿಂದ ಹಿಂದೆ ಬಿದ್ದಿದ್ದಾಳೆ, ಈಕೆಗೆ ದುಡ್ಡು ಕೊಟ್ಟು ಕಾರ್ಲೋ ಕಳಿಸಿದ್ದಾನೆ ಅಂತ ಹೇಳ್ತಾನೆ. ಆಗ ಸೊರೆ, ನನಗೆ ಹಸಿವಾಗ್ತಿದೆ, ನಾನು ಊಟ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಜೊನಾಥನ್, ನೀನು ಏನಾದ್ರೂ ಮಾಡು, ಆದ್ರೆ ಬೇರೆ ಟೇಬಲ್ಗೆ ಹೋಗಿ ಮಾಡು, ಬೇಕಾದ್ರೆ ನಾನು ನಿನ್ನ ಬಿಲ್ ಪೇ ಮಾಡ್ತೀನಿ, ನಾವಿಲ್ಲಿ ಪರ್ಸನಲ್ ಮ್ಯಾಟರ್ ಡಿಸ್ಕಸ್ ಮಾಡ್ತಿದೀವಿ ಅಂತ ಹೇಳ್ತಾನೆ. ಈಗ ಎಲ್ಸಾ ಕೂಡ ಸೊರೆ ಮೇಲೆ ಕೋಪ ಮಾಡ್ತಿರ್ತಾಳೆ. ಆಗ ಸೊರೆ, ಅರೆ ಆಕ್ಚುಲಿ ನಾನು ನಿನ್ನ ಮೇಲೆ ಕೋಪ ಮಾಡ್ಬೇಕು, ಯಾಕಂದ್ರೆ ಜೊನಾಥನ್ ನನ್ನ ಹಸ್ಬೆಂಡ್, ನಾನು ಇವನ ವೈಫ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಎಲ್ಸಾಗೆ ಕೋಪ ಬರುತ್ತೆ. ಆಕೆ ಎದ್ದು ಜೊನಾಥನ್ ಮುಖದ ಮೇಲೆ ನೀರು ಎರಚಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಜೊನಾಥನ್ ಕೂಡ ಕೋಪದಲ್ಲಿ ಅಲ್ಲಿಂದ ಎದ್ದು ಬರ್ತಾನೆ. ಆದ್ರೂ ಬಿಡದೆ ಸೊರೆ ಅವನ ಹಿಂದೆ ಬಿದ್ದಿರ್ತಾಳೆ. ಆಕೆ ಅವನ ಜೊತೆ ಅವನ ಮನೆಗೆ ಬರ್ತಾಳೆ. ಇಲ್ಲಿ ಜೊನಾಥನ್ ಆಕೆಗೆ, ನೀನು ಮನೆ ಒಳಗೆ ಬಂದ್ರೆ ನಾನು ಪೊಲೀಸರನ್ನ ಕರಿತೀನಿ ಅಂತ ಒಬ್ಬನೇ ಒಳಗೆ ಹೋಗಿ ಡೋರ್ ಲಾಕ್ ಮಾಡ್ತಾನೆ. ಜೊನಾಥನ್ ಕಿಟಕಿಯಿಂದ ನೋಡಿದಾಗ ಆಕೆ ಡೋರ್ ಮುಂದೆ ಕೂತಿರ್ತಾಳೆ. ಜೊನಾಥನ್ ವೇಟ್ ಮಾಡಿ ಹೋಗ್ಬಿಡ್ತಾಳೆ ಅನ್ಕೋತಾನೆ. ಆದ್ರೆ ಮಾರನೇ ದಿನ ಬೆಳಗ್ಗೆ ಸೊರೆ ಅಲ್ಲೇ ಕೂತಿರ್ತಾಳೆ. ಇದರಿಂದ ಸಾಕಾಗಿ ಜೊನಾಥನ್, ಈಕೆ ಯಾರು ಮತ್ತೆ ಯಾಕೆ ನನ್ನ ಇಷ್ಟು ಫಾಲೋ ಮಾಡ್ತಿದ್ದಾಳೆ ಅಂತ ಅನ್ಕೋತಾನೆ. ಈಗ ಜೊನಾಥನ್ ಸೊರೆ ಬಗ್ಗೆ ತಿಳಿದುಕೊಳ್ಳೋಕೆ ಆಕೆನ ಕರ್ಕೊಂಡು ಒಂದು ರೆಸ್ಟೋರೆಂಟ್ಗೆ ಬರ್ತಾನೆ. ಇಲ್ಲಿ ಆಕೆಗೆ ಫುಡ್ ಆರ್ಡರ್ ಮಾಡಿ ನೀನು ಯಾರು ಅಂತ ಕೇಳ್ತಾನೆ. ಆಗ ಸೊರೆ ಜೊನಾಥನ್ಗೆ, ನಾನು ಸೊರೆ, ನಿನ್ನ ಫ್ಯೂಚರ್ ವೈಫ್, ನಾನು ಫ್ಯೂಚರ್ ಇಂದ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಜೊನಾಥನ್ ಅದನ್ನ ನಂಬಲ್ಲ. ಇಂಥ ವಿಷಯ ಯಾರು ತಾನೇ ನಂಬ್ತಾರೆ ಅಂತ ಹೇಳ್ತಾನೆ. ಆಗ ಸೊರೆ, ಒಂದು ಕೆಲಸ ಮಾಡು, ನಿನ್ನ ಬಗ್ಗೆ ಏನಾದ್ರೂ ಕ್ವಶನ್ ಕೇಳು, ಎಲ್ಲ ನನಗೆ ಗೊತ್ತು, ಯಾಕಂದ್ರೆ ನಾನು ನಿನ್ನ ವೈಫ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜೊನಾಥನ್ ಅದನ್ನ ರಿಪೀಟ್ ಮಾಡಬೇಡ ಅಂತ ಹೇಳ್ತಾನೆ. ಈಗ ಅವನಿಗೆ ಏನು ಮಾಡೋದಂತ ಗೊತ್ತಾಗಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಜೊನಾಥನ್ ಕಾರ್ಲೋ ಹತ್ರ ಬರ್ತಾನೆ. ಇಲ್ಲಿ ಕಾರ್ಲೋಗೆ, ಆಕೆನ ಯಾಕೆ ನನ್ನ ಮನೆಗೆ ಕಳಿಸಿದ್ದಿ, ಆಕೆ ನನ್ನ ತಲೆ ತಿಂತಿದ್ದಾಳೆ ಅಂತ ಹೇಳ್ತಾನೆ. ಮತ್ತು ಆಕೆಗೆ ಯಾಕೆ ನನ್ನ ಬಗ್ಗೆ ಎಲ್ಲ ಹೇಳಿದ್ದಿ ಅಂತ ಕೇಳ್ತಾನೆ. ಆಗ ಕಾರ್ಲೋ, ಅರೆ ನೀನು ಏನು ಹೇಳ್ತಿದ್ದೀಯಾ, ನನಗೆ ಒಂದು ಅರ್ಥವಾಗ್ತಿಲ್ಲ, ಯಾವ ಹುಡುಗಿ ಏನು ವಿಷಯ ಅಂತ ಕೇಳ್ತಾನೆ. ಈಗ ಸೀನ್ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ಸೊರೆ ಮತ್ತು ಜೊನಾಥನ್ ಅದೇ ರೆಸ್ಟೋರೆಂಟ್ ನಲ್ಲಿ ಕೂತಿರ್ತಾರೆ. ಇವರ ನಡುವೆ ಏನು ಮಾತು ನಡೀತು ಅಂತ ಈಗ ತೋರಿಸ್ತಾರೆ. ಇಲ್ಲಿ ಜೊನಾಥನ್ ಸೊರೆಗೆ, ಸರಿ ನೀನು ನನ್ನ ವೈಫ್ ಅಂತಿದ್ಯಲ್ಲ, ಹಾಗಿದ್ರೆ ನನ್ನ ತಾಯಿ ಹೆಸರೇನು ಅಂತ ಕೇಳ್ತಾನೆ. ಆಗ ಸೊರೆ, ಆಕೆ ಹೆಸರು ಮಾಯಾ ಸಿಲ್ವಿಯನ್, ಆಕೆಗೆ 12 ಜನ ಸಹೋದರರು, ಆಕೆ 3ನೆಯ ಸಂತಾನ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜೊನಾಥನ್ ಶಾಕ್ ಆಗ್ತಾನೆ. ಆತ ಈಕೆಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಅವನು, ಆಯ್ತು, ನನ್ನ ಅಕ್ಕನ ಹೆಸರೇನು ಅಂತ ಕೇಳ್ತಾನೆ. ಆಗ ಆಕೆ, ನಿನ್ನ ಅಕ್ಕನ ಹೆಸರು ಸ್ಯಾಂಡಿ, ಆಕೆಗೆ ಮದುವೆ ಫಿಕ್ಸ್ ಆಗಿದೆ, ಆಕೆ ಮದುವೆ ಆದ್ಮೇಲೆ ನೀನು ನನ್ನ ಭೇಟಿ ಆಗ್ತೀಯಾ ಅಂತ ಹೇಳ್ತಾಳೆ. ಜೊನಾಥನ್ ಮತ್ತೆ ಶಾಕ್ ಆಗ್ತಾನೆ.
ಈಗ ಅವನು ಆಯ್ತು ಸರಿ, ಆದ್ರೆ ನನ್ನ ತಂಗಿ ಹೆಸರೇನು ಅಂತ ಕೇಳ್ತಾನೆ. ಆಗ ಸೊರೆ ನಿನಗೆ ತಂಗಿ ಇಲ್ಲ ಅಂತ ಹೇಳ್ತಾಳೆ. ಈಗ ಸ್ಟೋರಿ ಕಾರ್ಲೋ ಹತ್ರ ಶಿಫ್ಟ್ ಆಗುತ್ತೆ. ಜೊನಾಥನ್ ಕಾರ್ಲೋಗೆ ಆಕೆಗೆ ನನ್ನ ಬಗ್ಗೆ ಮತ್ತು ನನ್ನ ಫ್ಯಾಮಿಲಿ ಬಗ್ಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಕಾರ್ಲೋಗೂ ಇದೆಲ್ಲ ಕೇಳಿ ವಿಚಿತ್ರ ಅನಿಸುತ್ತೆ. ಸೊ ಈಗ ಜೊನಾಥನ್ ಮನೆಗೆ ಬರ್ತಾನೆ. ಇಲ್ಲಿ ಸೊರೆ ಅವನಿಗಾಗಿ ಅವನ ಫೇವರೇಟ್ ಚಿಕನ್ ಸೂಪ್ ಮಾಡ್ತಿರ್ತಾಳೆ. ಇಲ್ಲಿ ಜೊನಾಥನ್ ಆಕೆಗೆ ಸರಿ ಆಯ್ತು, ನೀನು ಫ್ಯೂಚರ್ ನಿಂದ ಬಂದಿದ್ದೀಯಾ ಅಂತ ನಂಬ್ತೀನಿ, ಆದ್ರೆ ನೀನು ಈಗ ಪ್ರೆಸೆಂಟ್ ನಲ್ಲಿ ಯಾಕೆ ಬಂದ್ಯಾ ಅಂತ ಕೇಳ್ತಾನೆ. ಆಗ ಸೊರೆ ಯಾಕಂದ್ರೆ ನಾನು ನಿನ್ನ ಲೈಫ್ ನ ಸುಧಾರಿಸೋಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಜೊನಾಥನ್ ನನ್ನ ಲೈಫ್ ಚೆನ್ನಾಗಿದೆ, ಇದರಲ್ಲಿ ನೀನೇನು ಮಾಡ್ತೀಯಾ ಅಂತ ಹೇಳ್ತಾನೆ. ಆಗ ಸೊರೆ ಆತನನ್ನ ಸ್ಟುಡಿಯೋ ರೂಮ್ಗೆ ಕರ್ಕೊಂಡು ಬರ್ತಾಳೆ. ಈಕೆ ನೀನು ಕುರೇಟರ್ ಡೇವಿಡ್ಗೆ ಇವತ್ತು ನಿನ್ನ ಫೋಟೋ ತೋರಿಸಕ್ಕೆ ಹೋಗ್ತಿದ್ದೀಯಾ, ಆದ್ರೆ ಅವನಿಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಳೆ. ಆಮೇಲೆ ಒಂದು ಲಾಕರ್ ತೆಗಿತಾಳೆ. ಇದರಲ್ಲಿ ಜೊನಾಥನ್ ಕೆಲವು ಫೋಟೋಸ್ ಇಟ್ಟಿರ್ತಾನೆ. ಈತ ಸೊರೆಗೆ ಅದನ್ನ ತೆಗಿಬೇಡ ಅಂತ ಹೇಳ್ತಾನೆ. ಆಗ ಸೊರೆ ಇಲ್ಲಿರೋ ಫೋಟೋ ನೀನು ಲಡಾಖ್ ನ ಒಂದು ಟೆಂಪಲ್ ನಲ್ಲಿ ಕ್ಲಿಕ್ ಮಾಡಿದ್ದೆ, ಇದರ ಫ್ರೇಮ್ 14 ಇದೆ, ಇದನ್ನ ನೀನು ಡೇವಿಡ್ಗೆ ತೋರಿಸು, ಡೇವಿಡ್ಗೆ ಈ ಫೋಟೋ ಲೈಕ್ ಆಗುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜೊನಾಥನ್ಗೂ ಸೊರೆ ನಿಜವಾಗ್ಲೂ ಫ್ಯೂಚರ್ ನಿಂದ ಬಂದಿದ್ದಾಳೆ ಅಂತ ಅನಿಸುತ್ತೆ. ಏಕೆಂದ್ರೆ ಜೊನಾಥನ್ ಆ ಲಾಕರ್ ಬಗ್ಗೆ ಯಾರಿಗೂ ಹೇಳಿರಲ್ಲ. ಈಗ ಮಾರನೇ ದಿನ ಜೊನಾಥನ್ ಫೋಟೋಸ್ ತಗೊಂಡು ಕಾರ್ಲೋ ಜೊತೆ ಡೇವಿಡ್ ಹತ್ರ ಬರ್ತಾನೆ. ಡೇವಿಡ್ ಆ ಫೋಟೋಸ್ ನ ನೋಡಿ ತುಂಬಾ ಇಂಪ್ರೆಸ್ ಆಗ್ತಾನೆ. ಆತ ಜೊನಾಥನ್ಗೆ ಈ ಫೋಟೋಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅಲ್ಲೇ ಇನ್ನೊಂದು ಟೇಬಲ್ ಮೇಲೆ ಸೊರೆ ಕುಂತಿರ್ತಾಳೆ. ಈಕೆ ಜೊನಾಥನ್ ನೋಡಿ ಸ್ಮೈಲ್ ಮಾಡ್ತಾಳೆ. ಈಗ ಜೊನಾಥನ್ಗೆ ಸೊರೆ ಮೇಲೆ ಫುಲ್ ನಂಬಿಕೆ ಬರುತ್ತೆ. ಈಗ ಅವನು ಸೊರೆ ಹತ್ರ ಹೋಗಿ ಹ್ಯಾಂಡ್ ಶೇಕ್ ಮಾಡ್ತಾನೆ. ಈಗ ಮಾರನೇ ದಿನದಿಂದ ಸೊರೆ ಜೊನಾಥನ್ನ ಲೈಫ್ ಚೇಂಜ್ ಮಾಡೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾಳೆ. ಈಕೆ ಜೊನಾಥನ್ನ ಎಲ್ಲಾ ಸಿಗರೆಟ್ ಮುರಿದು ಬಿಸಾಕ್ತಾಳೆ. ಆಮೇಲೆ ಅವನ ಎಲ್ಲ ಆಲ್ಕೋಹಾಲ್ ನ ಸಿಂಕ್ ಅಲ್ಲಿ ಸುರಿತಾಳೆ. ಈಗ ಡೈಲಿ ಮಾರ್ನಿಂಗ್ ಬೇಗ ಎಬ್ಬಿಸಿ ವಾಕ್ಗೆ ಕರ್ಕೊಂಡು ಹೋಗ್ತಾಳೆ. ಅವನ ಪೂರ್ತಿ ಡಯಟ್ ಪ್ಲಾನ್ ಮಾಡ್ತಾಳೆ. ಇದೇ ಪ್ರೊಸೆಸ್ ನಲ್ಲಿ ಇವರು ಹತ್ತಿರವಾಗ್ತಾ ಹೋಗ್ತಾರೆ. ಈಗ ನೆಕ್ಸ್ಟ್ ನಲ್ಲಿ ಡೇವಿಡ್ ಜೊನಾಥನ್ಗೆ ಒಂದು ಫೋಟೋ ಎಕ್ಸಿಬಿಷನ್ ಇದೆ, ಅದಕ್ಕೆ ನನಗೆ ನಿನ್ನ ಬೆಸ್ಟ್ ಫೋಟೋ ಕಲೆಕ್ಷನ್ ಬೇಕು ಅಂತ ಹೇಳ್ತಾನೆ. ಈಗ ಜೊನಾಥನ್ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾನೆ. ಅವನು ಒಳ್ಳೊಳ್ಳೆ ಫೋಟೋಸ್ ಕ್ಲಿಕ್ ಮಾಡ್ತಾನೆ. ಒಂದು ರಾತ್ರಿ ಜೊನಾಥನ್ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಲವ್ ಲೆಟರ್ಸ್ ನ ಒಂದು ಬಾಕ್ಸ್ ಅಲ್ಲಿ ಇಟ್ಟಿರ್ತಾನೆ. ಇದು ಸೊರೆಗೆ ಗೊತ್ತಿರುತ್ತೆ. ಆಕೆ ಆ ಲೆಟರ್ಸ್ ತೆಗೆದು ಜೊನಾಥನ್ನ ಚಿಡಾಯಿಸ್ತಿರ್ತಾಳೆ. ಈಗ ಮಾರನೇ ದಿನ ಜೊನಾಥನ್ ತನ್ನ ಫೋಟೋ ಕಲೆಕ್ಷನ್ ನ ನೋಡ್ತಿರ್ತಾನೆ. ಆಗ ಅವನಿಗೆ ಅದರಲ್ಲಿ ಏನೋ ಒಂದು ಮಿಸ್ ಇದೆ ಅಂತ ಅನಿಸುತ್ತೆ. ಅದಕ್ಕೆ ಅವನು ಆ ಫೋಟೋಸ್ ನ ಕ್ಲಿಕ್ ಮಾಡೋಕೆ ಸೊರೆನ ಕರ್ಕೊಂಡು ಆ ಸ್ಪಾಟ್ ಗಾಗಿ ಹುಡುಕ್ತಾನೆ. ಇಲ್ಲಿ ಜೊನಾಥನ್ ಸನ್ಸೆಟ್ ಫೋಟೋ ತೆಗಿಬೇಕು ಅನ್ಕೊಂಡಿರ್ತಾನೆ. ಅವನು ಕ್ಯಾಮ್ರಾ ಸೆಟ್ ಮಾಡಿ ವೇಟ್ ಮಾಡ್ತಿರ್ತಾನೆ. ಇಲ್ಲಿ ಸೊರೆಗೆ ತುಂಬಾ ಬೋರ್ ಹೊಡಿತಿರುತ್ತೆ. ಆಕೆ ಜೊನಾಥನ್ಗೆ ಮೊದಲು ಏನಾದ್ರೂ ತಿನ್ನೋಣ ಅಂತ ಹೇಳ್ತಾಳೆ. ಆದ್ರೆ ಜೊನಾಥನ್ ಮಾತ್ರ ತನ್ನ ಜಾಗದಿಂದ ಸರಿಯಲ್ಲ. ಆಗ ಸೊರೆ ಅವನ ಕ್ಯಾಮ್ರಾ ಮುಂದೆ ಬರ್ತಾಳೆ. ಇದನ್ನ ನೋಡಿ ಜೊನಾಥನ್ ಇದು ಕೂಡ ಚೆನ್ನಾಗಿದೆ ಅಂತ ಆಕೆ ಫೋಟೋ ತೆಗಿತಾನೆ. ಇವರು ಒಳ್ಳೊಳ್ಳೆ ಶಾಟ್ ತೆಗೆದು ಮನೆಗೆ ಬರ್ತಾರೆ. ತುಂಬಾ ಹೊತ್ತು ಫೋಟೋ ತೆಗೆದು ಟೈರ್ಡ್ ಆಗಿದ್ದರಿಂದ ಇವರು ಮಲ್ಕೋತಾರೆ. ಅರ್ಧ ರಾತ್ರಿ ಆದಾಗ ಜೊನಾಥನ್ ಎದ್ದು ಸಿಗರೆಟ್ ಸೇದೋಕೆ ಹೋಗ್ತಾನೆ. ಅವನ ಹಿಂದೆ ಸೊರೆ ಕೂಡ ಬರ್ತಾಳೆ. ಸೊರೆನ ನೋಡಿ ಜೊನಾಥನ್ ಇದು ನನ್ನ ಹಳೆ ಹ್ಯಾಬಿಟ್, ಸಡನ್ ಆಗಿ ಬಿಡು ಅಂದ್ರೆ ಹೇಗೆ ಅಂತ ಕೇಳ್ತಾನೆ. ಆಗ ಸೊರೆ ಇದೇ ನಿನ್ನ ಪ್ರಾಬ್ಲಮ್, ನೀನು ನನ್ನ ಮಾತು ಕೇಳದೆ ಸಿಗರೆಟ್ ಆಲ್ಕೋಹಾಲ್ ಬಿಟ್ಟಿಲ್ಲ ಅಂದ್ರೆ ಫ್ಯೂಚರ್ ನಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ. ಏಕೆಂದ್ರೆ ನಮ್ಮ ಮದುವೆ ಆಗಿ ಕೇವಲ 10 ವರ್ಷದಲ್ಲಿ ನೀನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದೆ. ನಿನ್ನ ಬಿಟ್ಟು ನಾನು ಹೇಗಿದ್ದೀನಿ ಅನ್ನೋ ಪೇನ್ ನನಗೆ ಮಾತ್ರ ಗೊತ್ತು. ಅದಕ್ಕೆ ನಾನು ನಿನ್ನ ಕಾಪಾಡ್ಬೇಕಂತ ನನ್ನ ಪಾಸ್ಟ್ ಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಇಷ್ಟು ಹೇಳ್ತಿದ್ದಂಗೆ ಸೊರೆ ಮೂಗಿಂದ ರಕ್ತ ಬರುತ್ತೆ. ಆಕೆ ಜೊನಾಥನ್ಗೆ ನಿನಗೋಸ್ಕರ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಸತ್ತೋಗ್ತಾಳೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಸೊರೆ ಜೊನಾಥನ್ ಬೆಡ್ ಮೇಲೆ ಇರ್ತಾಳೆ. ಜೊನಾಥನ್ ಎದ್ದು ಸೊರೆಗೆ ನೀನು ಯಾರು ಅಂತ ಕೇಳ್ತಾನೆ. ಆಗ ಸೊರೆ ನಾನು ನಿನ್ನ ವೈಫ್ ಅಂತ ಹೇಳ್ತಾಳೆ. ಆಗ ಜೊನಾಥನ್ ಕಾರ್ಲೋಗೆ ಕಾಲ್ ಮಾಡಿ ಯಾವ ಹುಡುಗಿನ ನನ್ನ ಮನೆಗೆ ಕಳಿಸಿದ್ಯಾ ಅಂತ ಕೇಳ್ತಾನೆ. ಈಗ ಜೊನಾಥನ್ ರೆಡಿಯಾಗಿ ಕೆಳಗೆ ಬಂದಾಗ ಸೊರೆ ನೀನು ಪರ್ಸ್ ಮತ್ತು ಮೊಬೈಲ್ ಮರೆತು ಹೋಗಿದ್ದೀಯಾ ಅಂತ ಹೇಳ್ತಾಳೆ. ಸೊ ಇದೆಲ್ಲ ಮೊದಲಿನ ತರ ರಿಪೀಟ್ ಆಗ್ತಿರುತ್ತೆ. ಆಕ್ಚುಲಿ ಇಲ್ಲಿ ನಮಗೆ ಒಂದು ಟೈಮ್ ಲೂಪ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಜೊನಾಥನ್ ಮದುವೆ ಆಗಿ 10 ವರ್ಷಕ್ಕೆ ಸತ್ತೋಗಿದ್ದರಿಂದ ಸೊರೆಗೆ ಜೊನಾಥನ್ ಇಲ್ಲದೆ ಬದುಕೋಕೆ ಆಗ್ತಿರಲ್ಲ. ಅದಕ್ಕೆ ಆಕೆ ಜೊನಾಥನ್ನ ಹ್ಯಾಬಿಟ್ ಚೇಂಜ್ ಮಾಡಿ ಅವನು ತುಂಬಾ ವರ್ಷ ಬದುಕುವಂತೆ ಮಾಡ್ಬೇಕಂತ ಇಲ್ಲಿ ಬಂದಿರ್ತಾಳೆ. ಆದ್ರೆ ಜೊನಾಥನ್ ತನ್ನ ಪ್ರಾಮಿಸ್ ಬ್ರೇಕ್ ಮಾಡಿ ಸಿಗರೆಟ್ ಸೇರ್ತಿರ್ತಾನೆ. ಸೊರೆ ಆತನಿಗೆ ಎಲ್ಲಾ ನಿಜ ಹೇಳ್ತಿರ್ತಾಳೆ. ಈಗ ನಿಜ ಹೇಳಿದಾಗ ಸೊರೆ ಮೂಗಿಂದ ರಕ್ತ ಬಂದು ಆಕೆ ಸತ್ತೋಗ್ತಾಳೆ. ಇನ್ನು ಸೊರೆ ಸತ್ತೋದಾಗ ಟೈಮ್ ಮತ್ತೆ ರಿಪೀಟ್ ಆಗ್ತಿರುತ್ತೆ. ಅಂದರೆ ಇದೊಂದು ಟೈಮ್ ಲೂಪ್ ಆಗಿರುತ್ತೆ. ಇದರಿಂದ ಸೊರೆಗೆ ಪ್ರತಿಯೊಂದು ಘಟನೆ ಬಗ್ಗೆ ಮೊದಲೇ ಗೊತ್ತಿರುತ್ತೆ. ಅಂದರೆ ಇದು ತುಂಬಾ ಸಾರಿ ನಡೆದಿರುತ್ತೆ. ಆದ್ರೆ ಇದೆಲ್ಲ ಕೇವಲ ಸೊರೆಗೆ ನೆನಪಿರುತ್ತೆ. ಜೊನಾಥನ್ಗೆ ಇದರ ಬಗ್ಗೆ ಏನು ನೆನಪಿರಲ್ಲ. ಪ್ರತಿಯೊಂದು ಸಾರಿ ಸೊರೆ ಸತ್ತು ಟೈಮ್ ರಿಪೀಟ್ ಆದಾಗ ಈ ಟೈಮ್ ಜೊನಾಥನ್ಗೆ ಹೊಸದಾಗಿರುತ್ತೆ. ಅದೇ ಸೊರೆಗೆ ಮಾತ್ರ ಇದು ರಿಪೀಟ್ ಅಂತ ಗೊತ್ತಿರುತ್ತೆ. ಈಗ ಒಂದು ದಿನ ಜೊನಾಥನ್ ಸೊರೆಯಿಂದ ಬಚ್ಚಿಟ್ಕೊಂಡು ಸಿಗರೇಟ್ ಸೇತಿರ್ತಾನೆ. ಆಗ ಅಲ್ಲಿ ಸೊರೆ ಬರ್ತಾಳೆ. ಈಕೆ ಜೊನಾಥನ್ಗೆ ಮತ್ತೆ ಸಿಗರೇಟ್ ಸೇತಿದ್ಯಾ ಅಂತ ಕೇಳ್ತಾಳೆ. ಆಗ ಜೊನಾಥನ್ ನೀನು ನನ್ನ ವೈಫ್ ಆಗಿರ್ಬೋದು, ಹಾಗಂತ ನಾನು ಎಲ್ಲ ನೀನು ಹೇಳ್ದಂಗೆ ಕೇಳಬೇಕಂತ ರೂಲ್ಸ್ ಇಲ್ಲ ಅಂತ ಹೇಳ್ತಾನೆ. ಆಗ ಸೊರೆ ನಿನಗೆ ಕೇವಲ ನಿನ್ನ ಬಗ್ಗೆ ಮಾತ್ರ ಚಿಂತೆ ಇದ್ರೆ ನಿನ್ನ ಅಕ್ಕನ ಮದುವೆಯಲ್ಲಿ ನನ್ನ ಲವ್ ಮಾಡಬೇಡ, ನನ್ನ ಮದುವೆ ಆಗ್ಬೇಡ. ಏಕೆಂದ್ರೆ ನಾನು ನಿನ್ನ ಲವ್ ಮಾಡ್ತಿದ್ದೀನಿ, ನೀನು ಸಾಯೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಇಷ್ಟು ಹೇಳ್ತಿದ್ದಂಗೆ ಸೊರೆ ಮೂಗಲ್ಲಿ ಮತ್ತೆ ರಕ್ತ ಬರುತ್ತೆ. ಈಗ ಟೈಮ್ ಲೂಪ್ ಮತ್ತೆ ರಿಪೀಟ್ ಆಗುತ್ತೆ.
ಈಗ ಸೊರೆ ಜೊನಾಥನ್ಗೆ ಎಚ್ಚರಿಕೆ ಆಗೋ ಮುಂಚೆ ಎದ್ದೇಳ್ತಾಳೆ. ಆಕೆ ಅಲ್ಲಿಂದ ಎದ್ದು ಹೋಗ್ತಾಳೆ. ಸ್ವಲ್ಪ ಹೊತ್ತಾದ ಮೇಲೆ ಸೊರೆ ರೆಸ್ಟೋರೆಂಟ್ಗೆ ಬಂದಾಗ ಇಲ್ಲಿ ಜೊನಾಥನ್ ಎಲ್ಸಾ ಜೊತೆ ಮಾತಾಡ್ತಿರ್ತಾನೆ. ಆದ್ರೆ ಆಕೆ ಈ ಸಾರಿ ಅವನ ಹತ್ರ ಮಾತಾಡಲ್ಲ. ಆಕೆ ರೆಸ್ಟೋರೆಂಟ್ ಒಳಗೆ ಹೋಗಿ ಜಾಬ್ ಕೇಳ್ತಾಳೆ. ಆದ್ರೆ ಓನರ್ ಇಲ್ಲಿ ಯಾವ ಜಾಬ್ ಇಲ್ಲ ಅಂತ ಹೇಳ್ತಾಳೆ. ಆಗ ಸೊರೆ ನನಗೆ ಫ್ಯಾಷನ್ ಡಿಸೈನಿಂಗ್ ಗೊತ್ತು ಅಂತ ಹೇಳ್ತಾಳೆ. ಆಗ ಓನರ್ ಹಾಗಿದ್ರೆ ನನ್ನ ಫ್ರೆಂಡ್ ಬಟ್ಟೆ ಶಾಪ್ ಅಲ್ಲಿ ಒಂದು ಜಾಬ್ ಇದೆ, ನಿನಗೆ ಬೇಕಿದ್ರೆ ಅಲ್ಲಿ ಜಾಬ್ ಕೊಡಿಸ್ತೀನಿ ಅಂತ ಹೇಳ್ತಾಳೆ. ಈಗ ಸೊರೆ ಆ ಶಾಪ್ಗೆ ಬರ್ತಾಳೆ. ಇಲ್ಲಿ ಒಬ್ಬ ತಾಯಿ ಮಗಳಿರ್ತಾರೆ. ಇವರು ವೆಡ್ಡಿಂಗ್ ಡ್ರೆಸ್ ಮಾಡಿಸಿರ್ತಾರೆ. ಆದ್ರೆ ಅದು ಸರಿಯಾಗಿ ಫಿಟ್ ಆಗ್ತಿರಲ್ಲ. ಅವರು ಸಿಟ್ ಮಾಡ್ತಿರ್ತಾರೆ. ಆಗ ಸೊರೆ ಅವರ ಹತ್ರ ಹೋಗಿ ಆ ಹುಡುಗಿಗೆ ನೀವು ಹಿಲ್ಸ್ ಹಾಕ್ತೀರಾ ಅಂತ ಕೇಳ್ತಾಳೆ. ಆಗ ಆಕೆ ಹೌದು, ಮದುವೆಗೆ ಹಾಕ್ಬೇಕು ಅಂತ ಹೇಳ್ತಾಳೆ. ಆಗ ಸೊರೆ ಈ ಡ್ರೆಸ್ಗೆ ಸ್ಟ್ರೆಪ್ಸ್ ಇಲ್ಲದಂಗೆ ತುಂಬಾ ಚೆನ್ನಾಗಿದೆ, ನೀವು ಹಿಲ್ಸ್ ಹಾಕೊಂಡ್ರೆ ಹೈಟ್ ಕೂಡ ಮ್ಯಾಚ್ ಆಗುತ್ತೆ ಅಂತ ಕನ್ವಿನ್ಸ್ ಮಾಡ್ತಾಳೆ. ಆಗ ಆ ತಾಯಿ ಮಗಳು ಕೂಡ ಕನ್ವಿನ್ಸ್ ಆಗ್ತಾರೆ. ಈಗ ಅವರು ಆ ಡ್ರೆಸ್ ತಗೊಂಡು ಹೋಗ್ತಾರೆ. ಈಗ ಬುಟಿಕ್ ಓನರ್ ಮಾರ್ಕೋ ಸೋರೆ ಸೆಲ್ಲಿಂಗ್ ಸ್ಕಿಲ್ ನ ನೋಡಿ ಇಂಪ್ರೆಸ್ ಆಗ್ತಾನೆ. ಈತ ಸೋರೆಗೆ ಜಾಬ್ ಕೊಡ್ತಾನೆ. ಇನ್ನು ಸೋರೆ ಹತ್ರ ಇರೋಕೆ ಮನೆ ಇಲ್ಲದರಿಂದ ಇರೋಕೆ ಒಂದು ರೂಮ್ ಕೂಡ ಕೊಡ್ತಾನೆ. ಸೋರೆ ಈಗ ತನ್ನ ಸೇಲ್ಸ್ ಜಾಬ್ ಸ್ಟಾರ್ಟ್ ಮಾಡ್ತಾಳೆ. ಈಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತಾಳೆ. ಆಗ ಒಂದು ದಿನದಲ್ಲಿ ಜೊನಾಥನ್ ಮತ್ತು ಎಲ್ಸಾ ಬರ್ತಾರೆ. ಇವರು ತಮ್ಮ ವೆಡ್ಡಿಂಗ್ ಆಗಿ ಬಟ್ಟೆ ತಗೊಳ್ಳೋಕೆ ಬಂದಿರ್ತಾರೆ. ಸೋರೆ ಇದನ್ನ ನೋಡಿ ಬೇಜಾರಾಗ್ತಾಳೆ. ಆದ್ರೂ ತನ್ನ ಕೆಲಸ ಮಾಡ್ತಾಳೆ. ಈಕೆ ಅವರಿಗಾಗಿ ಬಟ್ಟೆ ಸ್ಟಿಚ್ ಮಾಡಲು ಮೆಜರ್ಮೆಂಟ್ ತಗೋತಾಳೆ. ಆದ್ರೂ ಆಕೆಗೆ ಜೊನಾಥನ್ ಈಗ ಬೇರೆ ಹುಡುಗಿನ ಮದುವೆ ಆಗ್ತಿದ್ದಾನೆ ಅನ್ನೋದು ಗೊತ್ತಾಗಿ ತನ್ನ ದುಃಖ ಕಂಟ್ರೋಲ್ ಆಗಲ್ಲ. ಆಕೆ ಬಾತ್ರೂಮ್ಗೆ ಹೋಗಿ ತುಂಬಾ ಅಳ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಹೊರಗೆ ಬರ್ತಾಳೆ. ಆದ್ರೆ ಹೊರಗೆ ಬಂದಾಗ ಎಲ್ಸಾ ಮತ್ತು ಜೊನಾಥನ್ ಜಗಳ ಮಾಡ್ತಿರ್ತಾರೆ. ಇಲ್ಲಿ ಎಲ್ಸಾ ಜೊನಾಥನ್ಗೆ ನಾವು ಮದುವೆ ಶಾಪಿಂಗ್ ಮಾಡೋಕೆ ಬಂದಿದ್ದೀವಿ, ಇಂಥ ಟೈಮಲ್ಲಿ ನೀನು ಮುಖ ಉದ್ದಿಸ್ಕೊಂಡಿದ್ರೆ ಹೇಗೆ, ನಿನಗೆ ನಿನ್ನ ತಂದೆಯಿಂದ ಪ್ರಾಬ್ಲಮ್ ಇದ್ರೆ ಹೋಗಿ ಮಾತಾಡಿ ಸರಿ ಮಾಡ್ಕೋ, ಅದು ಬಿಟ್ಟು ನಮ್ಮ ಬ್ಯೂಟಿಫುಲ್ ಮೂಮೆಂಟ್ ನ ಹಾಳು ಮಾಡಬೇಡ ಅಂತ ಹೇಳ್ತಾಳೆ. ಆಮೇಲೆ ಎಲ್ಸಾ ಕೋಪದಲ್ಲಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇದನ್ನೆಲ್ಲ ಸೋರೆ ನೋಡ್ತಿರ್ತಾಳೆ. ಈಕೆ ಮಾರ್ಕೋ ಹತ್ರ ಹೋಗ್ತಾಳೆ ಮತ್ತು ಆತನಿಗೆ ನೀವು ಹೇಳಿದಂಗೆ ಸಾವು ನೋವು ಪ್ರೀತಿ ಎಲ್ಲ ಮನುಷ್ಯರನ್ನ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ತಾಳೆ. ಆಗ ಮಾರ್ಕೋ ಅದೆಲ್ಲ ಓಕೆ, ಆದ್ರೆ ನಾನು ಹೇಳಿದ್ದು ಮತ್ತೆ ನನಗೆ ಯಾಕೆ ಹೇಳ್ತಿದ್ದೀಯಾ ಅಂತ ಕೇಳ್ತಾನೆ. ಆಗ ಮಾರ್ಕೋಗೆ ಇವತ್ತು ಶಾಪ್ಗೆ ಬಂದಿದ್ದು ಜೊನಾಥನ್ ಅಂತ ಗೊತ್ತಾಗುತ್ತೆ. ಏಕೆಂದ್ರೆ ಸೊರೆ ಜೊನಾಥನ್ ಬಗ್ಗೆ ಮಾರ್ಕೋಗೆ ಮೊದಲೇ ಹೇಳಿರ್ತಾಳೆ. ಈಗ ಸೊರೆ ಮಾರ್ಕೋನ ಹಗ್ ಮಾಡ್ತಾಳೆ ಮತ್ತು ಇಷ್ಟು ದಿನ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ, ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಸೊ ಈಗ ಸೊರೆ ಮೂಗಿಂದ ರಕ್ತ ಬರುತ್ತೆ. ಟೈಮ್ ಲೂಪ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಸೊರೆ ಜೊನಾಥನ್ ರೂಮ್ ಅಲ್ಲಿ ಇರ್ತಾಳೆ. ಈಕೆ ಜೊನಾಥನ್ಗೆ ಎಚ್ಚರಿಕೆ ಆಗೋ ಮುಂಚೆ ಎದ್ದು ಜೊನಾಥನ್ ಬಚ್ಚಿಟ್ಟಿದ್ದ ಬಾಕ್ಸ್ ತೆಗೆದು ನೋಡ್ತಾಳೆ. ಸೊರೆ ಅದರಲ್ಲಿ ಎಲ್ಸಾಗೆ ಜೊನಾಥನ್ ಬರೆದ ಲವ್ ಲೆಟರ್ ಇರುತ್ತೆ ಅನ್ಕೋತಾಳೆ. ಆದ್ರೆ ಅದರಲ್ಲಿ ಜೊನಾಥನ್ ತನ್ನ ತಂದೆಗೆ ಬರೆದ ಲೆಟರ್ ಇರುತ್ತೆ. ಒಂದು ಲೆಟರ್ ನಲ್ಲಿ ಜೊನಾಥನ್ ತನ್ನ ತಂದೆಗೆ ಇವತ್ತು ನಿಮ್ಮ ಬರ್ತ್ಡೇ, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ, ನೀವು ನನ್ನ ಮರೆತು ಹೋಗಿದ್ದೀರಿ ಅಂತ ಬರ್ದಿರ್ತಾನೆ. ಸೊರೆಗೆ ಜೊನಾಥನ್ ತನ್ನ ತಂದೆನ ತುಂಬಾ ಮಿಸ್ ಮಾಡ್ಕೋತಿದ್ದಾನೆ ಅಂತ ಅರ್ಥವಾಗುತ್ತೆ. ಅದೇ ಟೈಮಲ್ಲಿ ಜೊನಾಥನ್ಗೆ ಎಚ್ಚರಿಕೆ ಆಗುತ್ತೆ. ಆತ ಸೊರೆಗೆ ನೀನು ಯಾರು ಅಂತ ಕೇಳ್ತಾನೆ. ಆಗ ಆಕೆ ನೀನು ನಿನ್ನ ತಂದೆನ ಮಿಸ್ ಆದ್ರೆ ಹೋಗಿ ಮಾತಾಡು, ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಮತ್ತು ತಾನು ಸೊರೆ ನಿನ್ನ ಫ್ಯೂಚರ್ ವೈಫ್ ಅಂತ ಹೇಳ್ತಾಳೆ. ಆದ್ರೆ ಜೊನಾಥನ್ ಈ ಸಾರಿ ಸೊರೆನ ಪೊಲೀಸರಿಗೆ ಹಿಡಿದು ಕೊಡ್ತಾನೆ. ಇಲ್ಲಿ ಸೊರೆಗೆ ಹೀಗಾದ್ರೆ ವರ್ಕ್ ಆಗಲ್ಲ, ಸ್ವಲ್ಪ ತಾಳ್ಮೆಯಿಂದ ಇವನನ್ನ ಸರಿ ಮಾಡ್ಬೇಕು ಅಂತ ಅರ್ಥವಾಗುತ್ತೆ. ಈಗ ನೆಕ್ಸ್ಟ್ ಟೈಮ್ ಲೂಪ್ ಅಲ್ಲಿ ಸೊರೆ ತುಂಬಾ ಶಾಂತಿಯಿಂದ ಬಿಹೇವ್ ಮಾಡ್ತಾಳೆ. ಆಕೆ ಮೊದಲನೇ ತರ ಜೊನಾಥನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಲ್ಲ. ಆಕೆ ತುಂಬಾ ಸಾಫ್ಟ್ ಆಗಿ ಅವನಿಗೆ ಎಲ್ಲ ಹೇಳ್ತಾಳೆ. ಈಗ ಇವರು ಕ್ಲೋಸ್ ಆಗ್ತಾರೆ. ಒಂದು ದಿನ ರಾತ್ರಿ ಜೊನಾಥನ್ ಎದ್ದು ಸಿಗರೇಟ್ ಕುಡಿತಿರ್ತಾನೆ. ಆಗ ಇದನ್ನ ನೋಡಿ ಸೊರೆ ನೀನು ನಿನ್ನ ತಂದೆನ ಮಿಸ್ ಮಾಡ್ಕೋತಿದ್ದೀಯಾ, ಅದಕ್ಕೆ ನಿನಗೆ ಸ್ಟ್ರೆಸ್ ಆಗ್ತಿದೆ, ನೀನು ಒಂದು ಸಾರಿ ನಿನ್ನ ತಂದೆ ಜೊತೆ ಮಾತಾಡು, ಅವರಿಗೆ ಎಲ್ಲ ಹೇಳು, ನಿನ್ನ ಮನಸ್ಸಿನ ದುಃಖ ಮತ್ತು ಪ್ರೀತಿ ಎರಡು ಅವರಿಗೆ ತೋರಿಸು, ಇದರಿಂದ ನಿನ್ನ ಮನಸ್ಸು ಹಗುರವಾಗಿ ಸ್ಟ್ರೆಸ್ ಆಗಲ್ಲ, ಆಗ ಸಿಗರೆಟ್ ಕೂಡ ಆಟೋಮೆಟಿಕ್ ಆಗಿ ಬಿಟ್ಬಿಡ್ತೀಯಾ ಅಂತ ಹೇಳ್ತಾಳೆ. ಆದ್ರೆ ಜೊನಾಥನ್ ಅಷ್ಟಕ್ಕೂ ನಿನಗೆ ನನ್ನ ತಂದೆ ಬಗ್ಗೆ ಏನು ಗೊತ್ತು, ಅವರು ನನ್ನ ಬಿಟ್ಟು ಹೋದಾಗ ನನಗೆ 4 ವರ್ಷ, ಇನ್ನು ನನ್ನ ಅಕ್ಕನಿಗೆ 6 ವರ್ಷ ಇತ್ತು. ಆ ಟೈಮಲ್ಲಿ ಅಪ್ಪ ಅಮ್ಮ ತುಂಬಾ ಜಗಳ ಆಡ್ತಿದ್ರು. ಇದೇ ಸಿಟ್ಟಲ್ಲಿ ಅವರು ನಮ್ಮನ್ನ ಬಿಟ್ಟು ಹೋದ್ರು. ಅವರಿಬ್ಬರು ಜಗಳ ಆಡಿದ್ರೆ ಆ ಸಿಟ್ಟು ನಮ್ಮ ಮೇಲೆ ಯಾಕೆ ತೆಗಿಬೇಕು, ಇಷ್ಟು ವರ್ಷಗಳಲ್ಲಿ ಒಂದು ಸಾರಿನೂ ಅವರು ನಮ್ಮ ಹತ್ರ ಬಂದಿಲ್ಲ, ನಾನ್ಯಾಕೆ ಅವರ ಹತ್ರ ಹೋಗ್ಲಿ ಅಂತ ಹೇಳ್ತಾನೆ. ಆಗ ಸೊರೆ ಅವರು ನಿನ್ನ ಜೊತೆ ಮಾಡಿದಂಗೆ ನೀನು ಮಾಡಿದ್ರೆ ನಿಮ್ಮಿಬ್ಬರ ನಡುವೆ ವ್ಯತ್ಯಾಸ ಏನಿರುತ್ತೆ, ಈಗ ನೀನು ಇದೇ ರೀತಿ ಇದ್ರೆ ಒಂದು ದಿನ ನಿಮ್ಮ ತಂದೆಯಂತೆ ನೀನು ಕೂಡ ನನ್ನ ಬಿಟ್ಟು ಹೋಗ್ತೀಯಾ ಅಂತ ಹೇಳ್ತಾಳೆ. ಈಗ ಮತ್ತೆ ಟೈಮ್ ಲೂಪ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಸೊರೆ ಜೊನಾಥನ್ಗೆ ನಿಜ ಹೇಳ್ತಿದ್ದಂಗೆ ಟೈಮ್ ಲೂಪ್ ಸ್ಟಾರ್ಟ್ ಆಗ್ತಿರುತ್ತೆ. ಈ ಸಾರಿ ಸೊರೆ ಎದ್ದು ಕಾರ್ಲೋ ಹತ್ರ ಹೋಗ್ತಾಳೆ ಮತ್ತು ಆತನಿಗೆ ನಾನು ಜೊನಾಥನ್ ಫ್ಯೂಚರ್ ವೈಫ್ ಅಂತ ಹೇಳ್ತಾಳೆ. ಮೊದಲು ಕಾರ್ಲೋ ಅದನ್ನ ನಂಬಲ್ಲ. ಆದ್ರೆ ಅವನು ಆಮೇಲೆ ಸೊರೆಗೆ ಎಲ್ಸಾ ಜೊನಾಥನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ಲು, ಅದಕ್ಕೆ ಅವನು ಆಕೆನ ಬಿಟ್ಟ, ನೀನು ಅದೇ ರೀತಿ ಮಾಡಿದ್ರೆ ಅವನು ನಿನ್ನ ಕೂಡ ಬಿಟ್ಬಿಡ್ತಾನೆ ಅಂತ ಹೇಳ್ತಾನೆ. ಈಗ ಒಂದು ದಿನ ಸೊರೆ ಜೊನಾಥನ್ಗೆ ರನ್ನಿಂಗ್ ಮಾಡಿಸ್ತಿರ್ತಾಳೆ. ಅವರು ಒಂದು ಕಡೆ ಕೂತಾಗ ಸೊರೆ ಆತನಿಗೆ ನಿನಗೆ ಇಷ್ಟ ಇದ್ದರೆ ಮಾತ್ರ ವರ್ಕೌಟ್ ಮಾಡು, ನಾನು ನಿನ್ನ ಲೈಫ್ ನ ಕಂಟ್ರೋಲ್ ಮಾಡಲ್ಲ ಅಂತ ಹೇಳ್ತಾಳೆ. ಮತ್ತು ಸೊರೆ ಎಷ್ಟು ದಿನ ಅಂತ ನಿನ್ನ ತಂದೆ ಬಗ್ಗೆ ಯೋಚನೆ ಮಾಡ್ತೀಯಾ, ಒಂದು ಸಾರಿ ಅವರನ್ನ ಮೀಟ್ ಆಗಿ ಎಲ್ಲ ಹೇಳ್ಬಿಡು ಅಂತ ಹೇಳ್ತಾಳೆ. ಆಗ ಜೊನಾಥನ್ ನಿನಗೆ ನನ್ನ ತಂದೆ ಬಗ್ಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಆಗ ಸೊರೆ ಅರೆ ಎಷ್ಟು ಸಾರಿ ಹೇಳಬೇಕು, ನಾನು ಫ್ಯೂಚರ್ ಇಂದ ಬಂದಿದ್ದೀನಿ, ನನಗೆ ಎಲ್ಲ ಗೊತ್ತು ಅಂತ ಹೇಳ್ತಾಳೆ.
ಸೊರೆ ಮಾತು ಕೇಳಿ ಜೊನಾಥನ್ ತಾನು ತನ್ನ ತಂದೆನ ಮೀಟ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇವರು ಈಗ ಜೊನಾಥನ್ ತಂದೆ ಮನೆಗೆ ಹೋಗ್ತಾರೆ. ದಾರಿಯಲ್ಲಿ ಜೊನಾಥನ್ ಸೊರೆಗೆ ಅಷ್ಟಕ್ಕೂ ನಮ್ಮ ಮ್ಯಾರೇಜ್ ಲೈಫ್ ಹೇಗಿದೆ ಅಂತ ಕೇಳ್ತಾನೆ. ಆಗ ಸೊರೆ ಎಲ್ಲ ಚೆನ್ನಾಗಿದೆ, ಆದ್ರೆ ಯಾವ ಮದುವೆ ತಾನೇ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾಳೆ. ಈಗ ಇವರು ಜೊನಾಥನ್ ತಂದೆ ಮನೆಗೆ ಬರ್ತಾರೆ. ಇವರು ಡೋರ್ ನಾಕ್ ಮಾಡಿದಾಗ ಸೊರೆ ಮೂಗಿಂದ ರಕ್ತ ಬಂದು ಆಕೆ ಸತ್ತೋಗ್ತಾಳೆ. ಈ ಸಾರಿ ಟೈಮ್ ಲೂಪ್ ಜಲ್ದಿ ಸ್ಟಾರ್ಟ್ ಆಗಿರುತ್ತೆ. ಈಗ ಪದೇ ಪದೇ ಹಾಗೆ ಆಗ್ತಿರುತ್ತೆ. ಸೊರೆ ತನ್ನ ಮಿಷನ್ ನಲ್ಲಿ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಈ ರೀತಿ ಆಗ್ತಿರುತ್ತೆ. ಒಂದು ದಿನ ನ್ಯೂಸ್ ನಲ್ಲಿ ಕ್ಲೈಮೇಟ್ ಚೇಂಜ್ ಇಂದಾಗಿ ಸನ್ಸೆಟ್ ಬೇಗ ಆಗ್ತಿದೆ ಅಂತ ತೋರಿಸ್ತಿರ್ತಾರೆ. ಅಂದರೆ ಈಗ ಹಗಲಿನ ಟೈಮ್ ಕಡಿಮೆ ಆಗ್ತಿರುತ್ತೆ. ಇದರಿಂದ ಟೈಮ್ ಲೂಪ್ ಬೇಗ ಸ್ಟಾರ್ಟ್ ಆಗುತ್ತೆ. ಒಂದು ದಿನ ಟೈಮ್ ಲೂಪ್ ಸ್ಟಾರ್ಟ್ ಆದಾಗ ಅಲ್ಲಿ ಸೊರೆ ಇರಲ್ಲ. ಆಗ ಜೊನಾಥನ್ ಎದ್ದು ಎಲ್ಸಾ ಹತ್ರ ಹೋಗ್ತಾನೆ. ಎಲ್ಸಾ ಜೊನಾಥನ್ಗೆ ನನ್ನ ತಂದೆ ಮದುವೆ ಆದ್ಮೇಲೆ ನಿನಗೆ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಜೊನಾಥನ್ ಕಾರ್ಲೋ ಹತ್ರ ಬಂದು ನಾನು ಎಲ್ಸಾನಿಂದ ಬ್ರೇಕಪ್ ಮಾಡ್ಕೊಂಡೆ, ಆಕೆ ನನ್ನ ಅರ್ಥ ಮಾಡ್ಕೋತಿಲ್ಲ, ತುಂಬಾ ಕಂಟ್ರೋಲಿಂಗ್ ಇದ್ದಾಳೆ ಅಂತ ಹೇಳ್ತಾನೆ. ಇನ್ನು ಜೊನಾಥನ್ಗೆ ತಾನು ಒಂದೇ ಟೈಮ್ ಅಲ್ಲಿ ತುಂಬಾ ಸಾರಿ ರಿಪೀಟ್ ಬದುಕ್ತಾ ಇದ್ದೀನಿ ಅಂತ ಅನಿಸ್ತಿರುತ್ತೆ. ಈಗ ಅವನು ತನ್ನ ಕೆಲಸದ ಮೇಲೆ ಫೋಕಸ್ ಮಾಡ್ತಾನೆ. ಒಂದು ದಿನ ಅವನು ಧೈರ್ಯ ಮಾಡಿ ತನ್ನ ತಂದೆನ ಭೇಟಿ ಆಗೋಕೆ ಹೋಗ್ತಾನೆ. ಇಲ್ಲಿ ಅವನ ತಂದೆ ಸೆಕೆಂಡ್ ವೈಫ್ ಡೋರ್ ಓಪನ್ ಮಾಡ್ತಾಳೆ. ಆಗ ಜೊನಾಥನ್ ತನ್ನ ತಂದೆ ಹೆಸರು ಹೇಳಿ ಅವರನ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಾನೆ. ಆಕೆ ಜೊನಾಥನ್ನ ಮನೆ ಒಳಗೆ ಕರೀತಾಳೆ. ಜೊನಾಥನ್ ಒಳಗೆ ಕೂತಿದ್ದಾಗ ಕಿಟಕಿಯಲ್ಲಿ ನೋಡ್ತಾನೆ. ಹೊರಗೆ ಅವನ ತಂದೆ ತನ್ನ ಎರಡನೇ ಹೆಂಡತಿ ಮಗನ ಜೊತೆ ಇರ್ತಾನೆ. ಇದನ್ನ ನೋಡಿ ಜೊನಾಥನ್ಗೆ ತುಂಬಾ ನೋವಾಗುತ್ತೆ. ಅವನು ತನ್ನ ತಂದೆ ಯಾವತ್ತೂ ತನ್ನನ್ನ ಇಷ್ಟು ಪ್ರೀತಿಯಿಂದ ಮಾತಾಡಿಸಿಲ್ಲ ಅಂತ ಯೋಚನೆ ಮಾಡ್ತಾನೆ. ಆಗ ಜೊನಾಥನ್ ಕಣ್ಣು ಅಲ್ಲೇ ಇದ್ದ ಒಂದು ಫೋಟೋ ಮೇಲೆ ಬೀಳುತ್ತೆ. ಇದು ಜೊನಾಥನ್ ಸಣ್ಣವನಿದ್ದಾಗ ಅವನ ತಂದೆ ಅವನನ್ನ ಎತ್ಕೊಂಡ ಫೋಟೋ ಆಗಿರುತ್ತೆ. ಈಗ ಜೊನಾಥನ್ ತಂದೆ ಒಳಗೆ ಬಂದಾಗ ಅಲ್ಲಿ ಯಾರು ಇರಲ್ಲ. ಅದೇ ಫೋಟೋ ಟೇಬಲ್ ಮೇಲೆ ಇರುತ್ತೆ. ಜೊನಾಥನ್ ತಂದೆ ಅದನ್ನ ತಗೊಂಡು ನೋಡಿದಾಗ ಅದರ ಹಿಂದೆ ಹೀಗೆ ಬರೆದಿರುತ್ತೆ, ಅಪ್ಪ, ನಾನು ನಿಮ್ಮನ್ನ ನೋಡಿ ತುಂಬಾ ದಿನ ಆಯ್ತು, ಆದ್ರೆ ಈಗ ಅನಿಸ್ತಿದೆ ಎಷ್ಟು ದಿನ ನಿಮ್ಮ ಜೊತೆ ಇದ್ನೋ ಅದು ನನ್ನ ಲೈಫ್ ನ ಗೋಲ್ಡನ್ ಮೂಮೆಂಟ್. 4 ವರ್ಷದವರೆಗೂ ನನಗೆ ತಂದೆಯಾಗಿ ಪ್ರೀತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ ಅಂತ ಬರೆದಿರ್ತಾನೆ. ಇದನ್ನ ನೋಡಿ ಆತನಿಗೆ ದುಃಖವಾಗುತ್ತೆ. ಆತ ಜೊನಾಥನ್ನ ನೋಡಕ್ಕೆ ಹೊರಗೆ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ಜೊನಾಥನ್ ಅಲ್ಲಿಂದ ಹೋಗಿರ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಜೊನಾಥನ್ ತುಂಬಾ ಚೇಂಜ್ ಆಗಿರ್ತಾನೆ. ಅವನು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಟಿರ್ತಾನೆ. ಅವನು ಈಗ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಮಾಡ್ತಿರಲ್ಲ. ಅವನು ಡೈಲಿ ವರ್ಕೌಟ್ ಮಾಡ್ತಾನೆ. ಅವನ ದೊಡ್ಡ ಭಯ ಮತ್ತು ರಿಗ್ರೆಟ್ಸ್ ಅವನ ತಂದೆನ ಮೀಟ್ ಆಗೋದಾಗಿರುತ್ತೆ. ಅವನು ತನ್ನ ಮನಸ್ಸಲ್ಲಿ ತನ್ನ ತಂದೆನ ಕ್ಷಮಿಸೋಕ್ಕಾಗದೆ ನೋವನ್ನ ಅನುಭವಿಸಿರ್ತಾನೆ. ಆದ್ರೆ ಈಗ ತನ್ನ ತಂದೆನ ಕ್ಷಮಿಸಿ ಅವನು ಫ್ರೀ ಆಗಿರ್ತಾನೆ. ಈಗ ಒಂದು ದಿನ ಜೊನಾಥನ್ ತನ್ನ ತಾಯಿನ ಹೋಗಿ ಭೇಟಿ ಆಗ್ತಾನೆ. ಜೊನಾಥನ್ ತಾಯಿ ತನ್ನ ಮಗನಲ್ಲಿ ಬದಲಾವಣೆ ನೋಡಿ ತುಂಬಾ ಖುಷಿ ಆಗ್ತಾಳೆ ಮತ್ತು ಮನೆಗೆ ಯಾವಾಗ ಬರ್ತೀಯಾ ಅಂತ ಕೇಳ್ತಾಳೆ. ಆಗ ಜೊನಾಥನ್ ಬೇಗ ಬರ್ತೀನಿ ಅಂತ ಹೇಳ್ತಾನೆ. ಈಗ ಜೊನಾಥನ್ ತನ್ನ ಡ್ರೀಮ್ ಅಚೀವ್ ಮಾಡ್ತಾನೆ. ಅವನು ತನ್ನ ಸೋಲೋ ಆರ್ಟ್ ಎಕ್ಸಿಬಿಷನ್ ನ ಕಂಡಕ್ಟ್ ಮಾಡ್ತಾನೆ. ಆಗ ಅಲ್ಲಿ ಸೊರೆ ಬರ್ತಾಳೆ. ಈ ಟೈಮಲ್ಲಿ ಇವರಿಬ್ಬರಿಗೆ ಇವರು ಯಾರು ಅಂತ ಪರಿಚಯ ಇರಲ್ಲ. ಸೊರೆ ಎಲ್ಲ ಫೋಟೋಸ್ ನೋಡ್ತಾ ಒಂದು ಸನ್ಸೆಟ್ ಫೋಟೋ ಹತ್ರ ಬರ್ತಾಳೆ. ಈ ಫೋಟೋದಲ್ಲಿ ಸೊರೆ ಇರಲ್ಲ, ಏಕೆಂದ್ರೆ ಲಾಸ್ಟ್ ಟೈಮ್ ಲೂಪ್ ಆದ್ಮೇಲೆ ಸೊರೆ ಜೊನಾಥನ್ ನ ಮೀಟ್ ಆಗಿರಲ್ಲ. ಸೊ ಈಕೆ ಫೋಟೋ ನೋಡ್ತಿದ್ದಾಗ ಅಲ್ಲಿ ಜೊನಾಥನ್ ಬರ್ತಾನೆ. ಸೊರೆ ಜೊನಾಥನ್ಗೆ ಈ ಫೋಟೋದಲ್ಲಿ ಏನೋ ಮಿಸ್ ಹೊಡಿತಾ ಇದೆ, ಇದು ಕ್ಲೈಮೇಟ್ ಚೇಂಜ್ ಗೆ ಸಂಬಂಧಿಸಿದ ಫೋಟೋನಾ ಅಂತ ಕೇಳ್ತಾಳೆ. ಅದಕ್ಕೆ ಜೊನಾಥನ್ ಕ್ಲೈಮೇಟ್ ಚೇಂಜ್ ನಮ್ಮ ಜೀವನದಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾನೆ. ಆಗ ಜೊನಾಥನ್ ಅಲ್ಲಿನ ಲೈಟ್ ಆಫ್ ಮಾಡುವಂತೆ ಹೇಳ್ತಾನೆ. ಆಗ ಅವರು ಲೈಟ್ ಆಫ್ ಮಾಡಿ ಅರೆನಾ ಲೈಟ್ ನ ಆನ್ ಮಾಡ್ತಾರೆ. ಈ ಲೈಟ್ ಅಲ್ಲಿ ಜೊನಾಥನ್ ತೆಗೆದ ಫೋಟೋಸ್ ತುಂಬಾ ಅದ್ಭುತವಾಗಿ ಕಾಣ್ತಿರುತ್ತೆ. ಇಲ್ಲಿ ಸೊರೆಗೆ ಇದೆಲ್ಲ ಫೋಟೋಸ್ ಜೊನಾಥನೇ ತೆಗೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಸೊರೆ ಫೋಟೋಸ್ ತುಂಬಾ ಚೆನ್ನಾಗಿವೆ ಅಂತ ಅಪ್ರಿಶಿಯೇಟ್ ಮಾಡ್ತಾಳೆ. ಆಗ ಜೊನಾಥನ್ ಥ್ಯಾಂಕ್ ಯು ಅಂತ ಸೊರೆಗೆ ಹ್ಯಾಂಡ್ ಶೇಕ್ ಮಾಡೋಕೆ ಕೈ ಚಾಚ್ತಾನೆ. ಸೊರೆ ಸ್ವಲ್ಪ ಯೋಚನೆ ಮಾಡಿ ಹ್ಯಾಂಡ್ ಶೇಕ್ ಮಾಡ್ತಾಳೆ. ಈಗ ಇವರಿಬ್ಬರಿಗೆ ತಾವು ಯಾರು ಅಂತ ಗೊತ್ತಾಗುತ್ತೆ. ಬ್ಯಾಕ್ ಗ್ರೌಂಡ್ ನಲ್ಲಿ ಇವರಿಗೆ ಟೈಮ್ ಲೂಪ್ ನಲ್ಲಿ ನಡೆದ ಎಲ್ಲ ಇನ್ಸಿಡೆಂಟ್ ಇವರ ಕಣ್ಣು ಮುಂದೆ ಬರುತ್ತೆ. ಇವರು ಒಬ್ಬರನ್ನೊಬ್ಬರು ಹಗ್ ಮಾಡ್ಕೋತಾರೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಸೊರೆ ಹೇಗೆ ಟೈಮ್ ಲೂಪ್ ನಲ್ಲಿ ಟ್ರ್ಯಾಪ್ ಆದ್ಲು, ಅಷ್ಟಕ್ಕೂ ಜೊನಾಥನ್ ಜೊತೆ ಏನಾಗಿತ್ತು ಅಂತ ತೋರಿಸ್ತಾರೆ. ಒಂದು ದಿನ ಜೊನಾಥನ್ ಏನೋ ಕೆಲಸ ಮಾಡ್ತಿದ್ದಾಗ ಮೇಲಿಂದ ಬಿದ್ದ್ಬಿಡ್ತಾನೆ. ಸೊರೆ ಜೊನಾಥನ್ ನೋಡಿ ಓಡಿ ಬರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಜೊನಾಥನ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ತಾನೆ. ಸೊರೆ ಈಗ ಜೊನಾಥನ್ ನ ಅಂತಿಮ ಸಂಸ್ಕಾರ ಮಾಡ್ತಾಳೆ. ಆಮೇಲೆ ಅವನ ಡೈರಿ ತೆಗೆದು ನೋಡ್ತಾಳೆ. ಅದರಲ್ಲಿ ಜೊನಾಥನ್ ತನ್ನ ಡ್ರೀಮ್ ಬಗ್ಗೆ ಬರೆದಿರ್ತಾನೆ. ತಾನು ಅಂಟಾರ್ಟಿಕಾ ಆಗಿ ಹೋಗಿ ಅಲ್ಲಿನ ಅರೆನಾ ಲೈಟ್ಸ್ ನ ಫೋಟೋ ತೆಗಿಬೇಕು ಅಂತ ಬರ್ದಿರ್ತಾನೆ. ಏಕೆಂದ್ರೆ ಅಲ್ಲೊಂದು ಜಾಗದಲ್ಲಿ ಟೈಮ್ ಎಕ್ಸಿಸ್ಟ್ ನಲ್ಲಿ ಇರಲ್ಲ. ಸೊ ಈಗ ಸೊರೆ ಜೊನಾಥನ್ ವಿಶ್ ಕಂಪ್ಲೀಟ್ ಮಾಡೋಕೆ ಬೋಟ್ ಅಲ್ಲಿ ಅಂಟಾರ್ಟಿಕಾಗೆ ಹೋಗ್ತಾಳೆ. ಈಕೆ ಒಬ್ಬಳೆ ಅರೆನಾ ಲೈಟ್ಸ್ ಕೆಳಗೆ ನಿಂತು ಜೊನಾಥನ್ ನ ನೆನೆಸ್ಕೊತಾಳೆ. ಆಗ ಈಕೆ ಕಣ್ಣಿಂದ ಒಂದು ಹನಿ ಕಣ್ಣೀರು ಅಲ್ಲಿ ಬೀಳುತ್ತೆ. ಈಗ ಸೊರೆ ಬೋಟ್ ಅಲ್ಲಿ ಜೊನಾಥನ್ ಡೈರಿ ಓದ್ತಾ ಮಲ್ಕೋತಾಳೆ. ಆಕೆ ಕಣ್ಣು ತೆರೆದಾಗ ಆಕೆ ಪಕ್ಕದಲ್ಲಿ ಜೊನಾಥನ್ ಇರ್ತಾನೆ. ಇದನ್ನ ನೋಡಿ ಸೊರೆ ಅವನನ್ನ ಹಗ್ ಮಾಡಿ ಕಿಸ್ ಮಾಡ್ತಾಳೆ. ನಾನು ನಿನ್ನ ಕಳ್ಕೊಂಡಿದ್ದೀನಿ ಅಂತ ಎಷ್ಟು ಭಯಪಟ್ಟಿದ್ದೆ ಗೊತ್ತಾ ಅಂತ ಹೇಳ್ತಾಳೆ. ಆದ್ರೆ ಇದು ಡಿಫ್ರೆಂಟ್ ಟೈಮ್ ಆಗಿರುತ್ತೆ. ಇಲ್ಲಿ ಜೊನಾಥನ್ಗೆ ಸೊರೆ ಯಾರು ಅಂತ ಗೊತ್ತಿರಲ್ಲ. ಆಕೆನ ಆತ ದೂರ ತಳ್ತಾನೆ. ಸೊ ಹೀಗೆ ಈ ಟೈಮ್ ಲೂಪ್ ಸ್ಟಾರ್ಟ್ ಆಗಿರುತ್ತೆ. ಸೊ ಇಲ್ಲಿಂದ ಏನಾಯ್ತು ಅಂತ ನಮಗೆ ಗೊತ್ತು. ಈಗ ಪ್ರೆಸೆಂಟ್ ನಲ್ಲಿ ಸೊರೆ ಮತ್ತು ಜೊನಾಥನ್ ಮತ್ತೆ ಒಂದಾಗ್ತಾರೆ. ಸೊ ಇದೇ ಹ್ಯಾಪಿ ಮೂಮೆಂಟ್ ನೊಂದಿಗೆ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.